ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುನಿಲ್ ಕಲ್ಮಠ್. ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಲಿವರಿನ ಕ್ಯಾನ್ಸರ್ ಬಗ್ಗೆ. ಲಿವರ್ ಕ್ಯಾನ್ಸರಿನ ಲಕ್ಷಣಗಳು ಕಂಡುಬರೋದು ಅಷ್ಟು ಸಹಜ ಅಲ್ಲ. ಸೊ ಈ ಸಂದರ್ಭದಲ್ಲಿ ಇದನ್ನು ಕಂಡು ಹಿಡಿಯುವುದು ಹೇಗೆ? ಲಿವರ್ ಕ್ಯಾನ್ಸರಿಗೆ ಹಲವಾರು ರಿಸ್ಕ್ ಫ್ಯಾಕ್ಟರ್ಗಳು ಇರ್ತವೆ. ಹೆಪಟೈಟಿಸ್ ಅಂದರೆ ಮುಂಚೆ ಲಿವರಿನ ಏನಾದರೂ ಇನ್ಫೆಕ್ಷನ್ ಆಗಿ ಜಾಂಡಿಸ್ ಏನಾದರೂ ಬಂದಲ್ಲಿ ಅಥವಾ ಕುಡಿತದ ಅಭ್ಯಾಸ ಇದ್ದಲ್ಲಿ ಲಿವರ್ ಕ್ಯಾನ್ಸರ್ ಬರುವಂಥ ಸಂದರ್ಭ ಹೆಚ್ಚಾಗಿರುತ್ತದೆ. ಸೊ ಆ ಸಂದರ್ಭದಲ್ಲಿ ಲಿವರಿನ ಕೆಲವು ರಕ್ತ ಪರೀಕ್ಷೆ ಮಾಡಿಸಿ ಅದರಲ್ಲಿ ಏನಾದರೂ ತೊಂದರೆ ಇದ್ದ ಸಂದರ್ಭದಲ್ಲಿ ಮುಂದಿನ ಪರೀಕ್ಷೆಗಳು ಮಾಡಿ ಲಿವರಲ್ಲಿ ಗಡ್ಡೆ ಇದೆಯೋ ಇಲ್ವೋ, ಲಿವರಲ್ಲಿ ಕ್ಯಾನ್ಸರ್ ರೂಪದಲ್ಲಿ ಸೂಚನೆ ಕೊಡುವಂಥ ಗಡ್ಡೆ ಇದೆಯೋ ಇಲ್ವೋ ಅನ್ನೋದನ್ನು ಕಂಡುಹಿಡಿಯುವ ಸಾಧ್ಯತೆ ಇರುತ್ತದೆ. ಸೂಚನೆ ಇಲ್ಲದೇ ಇರುವ ಸಂದರ್ಭದಲ್ಲಿ ರಕ್ತ ಪರೀಕ್ಷೆಯಿಂದ ಇದನ್ನು ಕಂಡುಹಿಡಿಯುವ ಮೊದಲನೇ ಹೆಜ್ಜೆಗಳು ಶುರುವಾಗುತ್ತೆ. ಸೊ AFP ಪಿವ್ಕಾ ಎಂಬುವ ರಕ್ತ ಪರೀಕ್ಷೆಯಿಂದ ಏನಾದರೂ ಲಿವರಲ್ಲಿ ಕ್ಯಾನ್ಸರಿನ ಸೂಚನೆಗಳು ಏನಾದರೂ ಇದೆಯಾ ಅಂತ ಮೊದಲು ಹೆಜ್ಜೆಯಲ್ಲಿ ಅದನ್ನು ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಅದರಲ್ಲಿ ಏನಾದರೂ ಕಂಡು ಬಂದಲ್ಲಿ ಅಲ್ಟ್ರಾಸೌಂಡ್, CT ಅಥವಾ MRIಯಲ್ಲಿ ಗಡ್ಡೆ ಏನಾದರೂ ಇದೆಯಾ ಅಂತ ಕಂಡುಹಿಡಿದು ಮತ್ತು ಮುಂದಿನ ಹೆಜ್ಜೆಗೆ ಮೈಕ್ರೋಸ್ಕೋಪ್ ಪರೀಕ್ಷೆಗೆ ಬಯೋಪ್ಸಿ ಮಾಡೋ ಸಂದರ್ಭ ಕೂಡ ಬೇಕಾಗಬಹುದು. ಸ್ಕ್ಯಾನಲ್ಲಿ ಗೊತ್ತಾಗುವ ಗಡ್ಡೆ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಹಾಗೆ ಕಂಡುಬರೋದಿಲ್ಲ. ಸೊ ಕ್ಯಾನ್ಸರ್ ಹಾಗೆ ಇದೆಯೋ ಇಲ್ವಾ ಲಿವರಲ್ಲಿ ಅನ್ನೋದನ್ನು ನೋಡೋದಕ್ಕೆ ಅದನ್ನು ಸೂಜಿ ಪರೀಕ್ಷೆ, ಬಯೋಪ್ಸಿ ಅಂತ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡಿದಾಗ ಅದು ಕ್ಯಾನ್ಸರ್ ಹೌದೋ ಇಲ್ವೋ ಅಂತ ಕಂಡು ಹಿಡಿದು ಮುಂದಿನ ತಪಾಸಣೆಗೆ, ಮುಂದಿನ ಟ್ರೀಟ್ಮೆಂಟ್ಗೆ ಅದು ದಾರಿ ತೋರಿಸುತ್ತೆ. ಸೊ ಈ ಸೂಜಿ ದಾರಿಯಲ್ಲಿ ಮಾಡುವಂಥ ಪರೀಕ್ಷೆ ಅಲ್ಟ್ರಾಸೌಂಡ್ ಅಥವಾ CTಯ ಮುಖಾಂತರ ಮಾಡುವುದು ಅದು ನಾವು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಮದ್ದು ಮಾಡೋ ಔಷಧಿ ಕೊಟ್ಟು ಬರೀ ಸೂಜಿ ದಾರಿಯಲ್ಲೇ ಸ್ಯಾಂಪಲ್ ತೆಗೆಯುವ ವಿಧಾನನ ನಾವು ಬಯೋಪ್ಸಿ ಅಂತ ಅಂತೀವಿ. ಸೊ ಈ ಇಡೀ ಲಿವರಿನ ಕ್ಯಾನ್ಸರಿನ ಟ್ರೀಟ್ಮೆಂಟ್ಗೆ ಆಪ್ಷನ್ಗಳು ಏನು ಬರುತ್ತದೆ? ಸೊ ಲಿವರ್ ದೇಹದಲ್ಲಿ ದೊಡ್ಡದಾಗಿರುವ ಒಂದು ಅಂಗ, ರಕ್ತ ಸಂಚಾರ ಹೆಚ್ಚಾಗಿ ಇರುವ ಒಂದು ಅಂಗ. ಲಿವರಿನ ಗಂಟು ಆಪ್ರೇಷನ್ ಮಾಡಿದ್ರೆ ಲಿವರ್ ವಾಪಸ್ ಬೆಳ್ಕೊಳ್ಳುವಂಥ ಕೆಪಾಸಿಟಿ ಇಟ್ಕೊಂಡಿರುವ ಒಂದು ಅಂಗ. ಬಟ್ ಮುಂಚಿತವಾಗಿ ಏನಾದರೂ ಹೆಪಟೈಟಿಸ್ ಅಥವಾ ಕುಡಿತದ ಕಾರಣದಿಂದ ಏನಾದರೂ ಲಿವರ್ಗೆ ಆಗಲೇ ಹಾನಿ ಉಂಟಾಗಿ ಲಿವರ್ಗೆ ಡ್ಯಾಮೇಜ್ ಏನಾದರೂ ಇದ್ದ ಸಂದರ್ಭದಲ್ಲಿ ಆಪ್ರೇಷನ್ ಮಾಡೋದು ಅಷ್ಟೊಂದು ಸೇಫ್ ಆಗಿ ಇರುವ ಒಂದು ಆಪ್ಷನ್ ಇಲ್ಲದೇ ಇರುವ ಸಂದರ್ಭದಲ್ಲಿ ಉಳಿಯೋದು ನಾನ್ ಸರ್ಜಿಕಲ್ ಆಪ್ಷನ್ಸ್. ಸೊ ಆಪರೇಷನ್ ಇಲ್ಲದೆ ಲಿವರಿನ ಕ್ಯಾನ್ಸರಿನ ಟ್ರೀಟ್ಮೆಂಟ್ ನೀಡುವುದು ಹೇಗೆ? ಒಂದು ದಾರಿಯಲ್ಲಿ ಬರೀ ದೇಹಕ್ಕೆ ಹೇಗೆ ಸಾಧಾರಣವಾಗಿ ಔಷಧಿಯ ರೂಪದಲ್ಲಿ ಅಥವಾ ಮಾತ್ರೆಯ ರೂಪದಲ್ಲಿ ಕೀಮೋ ಕೊಟ್ಟು ಹತೋಟಿಗೆ ತರಲಿಕ್ಕೆ ಒಂದು ದಾರಿ ಇರುತ್ತೆ. ಅದು ಪೂರ್ತಿ ದೇಹಕ್ಕೆ ಕೀಮೋ ಕೊಡುವ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತ್ರದಲ್ಲಿ ಲಿವರಿಗೆ ಔಷಧಿಯ ಪ್ರಮಾಣ ಮುಟ್ಟದೇ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಇನ್ನೊಂದು ದಾರಿ ಏನು? ಲಿವರಿಗೆ ರಕ್ತ ಸಂಚಾರ ಬರೋದು ಹೆಪ್ಯಾಟಿಕ್ ಆರ್ಟ್ರಿಯಿಂದ. ಹೆಪ್ಯಾಟಿಕ್ ಆರ್ಟ್ರಿ ಗಡ್ಡೆಗೆ ಹೆಚ್ಚಾಗಿ ರಕ್ತ ಸಂಚಾರ ಕೊಡುತ್ತದೆ, ಲಿವರಿನ ಸುತ್ತದ ಭಾಗಕ್ಕೆ ಅಷ್ಟು ರಕ್ತ ಸಂಚಾರ ಕೊಡೋದಿಲ್ಲ. ಇದನ್ನು ನಾವು ಆಂಜಿಯೋಗ್ರಫಿ ಅಂದರೆ ವಿಡಿಯೋ ಎಕ್ಸ್ರೇಯಲ್ಲಿ ರಕ್ತನಾಳದ ತಪಾಸಣೆ ಇದನ್ನು ಮಾಡೋದನ್ನು ಸೂಜಿ ದಾರಿಯಲ್ಲೇ. ಹೇಗೆ ಹಾರ್ಟಿಗೆ ಆಂಜಿಯೋಗ್ರಫಿ ಮಾಡ್ತೀವಿ ಹಾಗೆ ಲಿವರ್ಗೆ ಆಂಜಿಯೋಗ್ರಫಿ ಮಾಡಿ ಕಾಲಿನ ಒಂದು ರಕ್ತನಾಳದಲ್ಲಿ ಒಂದು ಮದ್ದು ಮಾಡೋ ಔಷಧಿ ಕೊಟ್ಟು ಲೋಕಲ್ ಅನಸ್ತೇಷಿಯಾದಲ್ಲಿ ಸೂಜಿ ಹಾಕಿ ಸೂಜಿಯ ದಾರಿಯಲ್ಲೇ ರೀಫಿಲ್ ಥರ ಕೆಥೀಟರ್, ರೀಫಿಲ್ ಥರ ಒಂದು ಚಿಕ್ಕ ಪ್ಲಾಸ್ಟಿಕ್ ಟ್ಯೂಬನ್ನು ತಗೊಂಡು ಲಿವರಿನ ರಕ್ತನಾಳದ ಪರೀಕ್ಷೆ ಮಾಡಿ ಯಾವ ರಕ್ತನಾಳಗಳು ಗಡ್ಡೆಗೆ ಹೋಗ್ತಿದೆ ಆ ರಕ್ತನಾಳಗಳನ್ನು ಐಡೆಂಟಿಫೈ ಮಾಡಿ ಅದರ ಒಳಗಡೆ ಮತ್ತೆ ಇನ್ನು ಕೂದಲೆಳೆಯುವಂಥ ಪ್ಲಾಸ್ಟಿಕ್ ಟ್ಯೂಬನ್ನು ವಿಡಿಯೋ ಎಕ್ಸ್ರೇನ ದಾರಿಯಲ್ಲಿ ಹಾಕಿ ಆ ರಕ್ತನಾಳದ ದಾರಿಯಿಂದ ಕೀಮೋ ಮತ್ತು ರಕ್ತ ಸಂಚಾರ ಕಮ್ಮಿ ಮಾಡುವಂಥ ಔಷಧಿ ಹಾಕಿದಾಗ ಗಡ್ಡೆಯನ್ನು ಸಾಯಿಸೋದಕ್ಕೆ ಮತ್ತು ಹತೋಟಿಗೆ ತರಲಿಕ್ಕೆ ಒಂದು ಆಪ್ಷನ್ ಇರುತ್ತದೆ. ಇದನ್ನೇ ನಾವು ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬೊಲೈಸೇಷನ್ ಅಂತ ಕರಿತೀವಿ. ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬೊಲೈಸೇಷನ್ ಸರ್ಜರಿ ಮತ್ತು ಕೀಮೋ, ಔಷಧಿಯ ಕೀಮೋ, ಮಾತ್ರೆಯ ಕೀಮೋ ಜೊತೆಗೆ ಹೇಗೆ ಇದು ಕೆಲಸ ಮಾಡುತ್ತೆ ಅಂದರೆ, ಇವಾಗ
ಗಾತ್ರ ಅತಿ ದೊಡ್ಡದ ಇರುವ ಸಂದರ್ಭದಲ್ಲಿ ಟೇಸ್ ಕೊಟ್ಟು ಅದನ್ನು ಚಿಕ್ಕದಾಗಿ ಮಾಡಿ ಸರ್ಜರಿಗೆ ದಾರಿ ಮಾಡಲು ಒಂದು ಆಪ್ಷನ್ ಇರ್ತದೆ. ಅಥವಾ ಯಾವಾಗ ದೇಹದ ಹಲವು ಬೇರೆ ಭಾಗದಲ್ಲಿ ಲಿವರಿನ ಕ್ಯಾನ್ಸರ್ ಇನ್ನೂ ಹರಡಿಲ್ಲ, ಬರೀ ಲಿವರಿಗೆ ಮಾತ್ರ ಸೀಮಿತವಾಗಿ ಇರುವ ಗಡ್ಡೆ ಇದ್ದ ಸಂದರ್ಭದಲ್ಲಿ ಟೇಸ್ ಮಾಡಿ ಅದನ್ನು ಹತೋಟಿಗೆ ಇಟ್ಕೊಂಡು ದೇಹದ ಬೇರೆ ಭಾಗಕ್ಕೆ ಹರಡದೇ ಇರುವ ಹಾಗೆ ನಾವು ಇಟ್ಕೋಬೋದು. ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬೋಲೈಸೇಷನ್ ಟೇಸ್ ಎನ್ನುವ ಈ ನಾನೀಗ ಡಿಸ್ಕ್ರೈಬ್ ಮಾಡಿರೋ ಒಂದು ಆಪ್ಷನ್ನು ನಮ್ಮ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಪೇಷಂಟ್ಗೂ ಮಾಡಿ ಲಿವರ್ ಕ್ಯಾನ್ಸರನ್ನು ಗುಣ ಮತ್ತು ಹತೋಟಿಗೂ ತರಲು ಸುಮಾರು ಪೇಷಂಟಿಗೆ ಮಾಡಿದ್ದೀವಿ. ಇದು ಬರೀ ಟೇಸ್ ಮಾತ್ರನೇ ಲಿವರ್ ಗಡ್ಡೆಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಂಬುದು ನಾವು ಹೇಳ್ತಿಲ್ಲ. ಇದು ಮಲ್ಟಿ ಡಿಸಿಪ್ಲಿನರಿ, ಅಂದರೆ ಎಲ್ಲರೂ ಕೂಡಿ ಸೇರಿ ಇದನ್ನು ಒಟ್ಟಾಗಿ ಒಂದು ಟೀಮಾಗಿ ಮ್ಯಾನೇಜ್ ಮಾಡುವಂಥ ಇದೊಂದು ಕಾಯಿಲೆ. ಬರೀ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಥವಾ ಸರ್ಜರಿ ಅಥವಾ ಕೀಮೋ ಮಾತ್ರನೇ ಸೇರಿ ಇದನ್ನು ಟ್ರೀಟ್ಮೆಂಟ್ ಕೊಡಲು ಒಂದು ಕಾಯಿಲೆ ಅಲ್ಲ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ನ್ಯೂಟ್ರಿಷನ್, ಪೇಯ್ನ್ ಕಂಟ್ರೋಲ್ ಎಲ್ಲರೂ ಸೇರಿ ಇದನ್ನು ಒಂದು ಅಡ್ರೆಸ್ ಮಾಡುವಂಥ ಒಂದು ಸಂದರ್ಭ. ಅದರಲ್ಲಿ ಈ ಟೀಮಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಕೂಡ ಒಂದು ಭಾಗ. ಅದರಲ್ಲಿ ನಮ್ಮಲ್ಲಿ ಕೊಡುವಂಥ ಈ ಒಂದು ಟ್ರೀಟ್ಮೆಂಟಿನ ಆಪ್ಷನ್ ಇಂದ ಹೀಗೆ ಮುಂಚೆ ಡಿಸ್ಕ್ರೈಬ್ ಮಾಡಿದ ಹಾಗೆ ಕಾಯಿಲೆಯನ್ನು ನಾವು ಹತೋಟಿಗೆ ತರ್ಬೋದು. ಇಂಟರ್ವೆನ್ಷನಲ್ ರೇಡಿಯಾಲಜಿ ಎಂಬುವ ಟರ್ಮ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು. ಅತಿ ಸರಳವಾಗಿ ಹೇಳಬೇಕು ಅಂದರೆ ಸೂಜಿಯ ದಾರಿಯಲ್ಲಿ ರಕ್ತನಾಳದ ಅಥವಾ ಯಾವುದೇ ಶರೀರದ ಭಾಗವನ್ನು ಟ್ರೀಟ್ಮೆಂಟ್ಗೆ ಅಥವಾ ಪರೀಕ್ಷೆಗೆ ಇಂಟರ್ವೆನ್ಷನಲ್ ರೇಡಿಯಾಲಜಿ ಒಂದು ಪದ ಕನ್ಫ್ಯೂಸಿಂಗ್ ಆಗಿ ಇರ್ಬೋದು. ಬಟ್ ಯಾವುದೇ ಒಂದು ಸೂಜಿ ದಾರಿಯಲ್ಲಿ ಟ್ರೀಟ್ಮೆಂಟ್ ಕೊಡಲು ಒಂದು ಆಪ್ಷನನ್ನು ಉಪಯೋಗಿಸಲು ಇಮೇಜಿಂಗ್ ಗೈಡೆನ್ಸ್ ಅಂದರೆ ಅಲ್ಟ್ರಾಸೌಂಡ್, CT ಅಥವಾ ವಿಡಿಯೋ ಎಕ್ಸ್ರೇನ ಬಳಕೆಯಿಂದ ದೇಹದ ಯಾವುದೇ ಭಾಗಕ್ಕೆ ಟ್ರೀಟ್ಮೆಂಟ್ ಆಕ್ಸೆಸ್ಗೆ ಬರೀ ಒಂದು ಸೂಜಿ ದಾರಿಯಲ್ಲಿ ಮಾಡಲು ಏನು ಪ್ರೊಸೀಜರ್ಗಳನ್ನು ಅಥವಾ ಮೈಕ್ರೋ ಸರ್ಜರೀಸನ್ನು ಮಾಡ್ತೀವಿ ಅದನ್ನೇ ನಾವು ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ಕರೆಯೋದು. ಸೊ ಈ ಟೇಸ್ ಎಂಬುವ ಟ್ರೀಟ್ಮೆಂಟ್ ಆಪ್ಷನ್ ಮಾಡುವ ವಿಧಾನ ಹೇಗೆ? ಸೊ ಸೂಜಿ ದಾರಿಯಲ್ಲಿ ಕಾಲಿನ ರಕ್ತನಾಳದಲ್ಲಿ ಮದ್ಮಾಡ ಔಷಧಿಯಲ್ಲಿ ಒಂದು ಸೂಜಿ ಹಾಕಿ ಸೂಜಿಯ ದಾರಿಯಲ್ಲಿ ರೀಫಿಲ್ ಥರ ಇರುವ ಪ್ಲಾಸ್ಟಿಕ್ ಟ್ಯೂಬನ್ನು ರಕ್ತನಾಳದ ದಾರಿಯಲ್ಲಿ ವಿಡಿಯೋ ಎಕ್ಸ್ರೇ ಅಲ್ಲಿ ದಾರಿಯನ್ನು ನೋಡಿ ಲಿವರಿನ ರಕ್ತನಾಳಕ್ಕೆ ಔಷಧಿಯನ್ನು ಹಾಕಿ ಗಡ್ಡೆಗೆ ಹೋಗುತ್ತಿರುವ ರಕ್ತನಾಳಗಳನ್ನು ಐಡೆಂಟಿಫೈ ಮಾಡಿ ಆ ಕೂದಲೆಳೆ ಇರುವಂಥ ರಕ್ತನಾಳಗಳ ಒಳಗಡೆ ಕೂದಲೆಳೆ ಇರುವಂಥ ಚಿಕ್ಕ ಪ್ಲಾಸ್ಟಿಕ್ ಟ್ಯೂಬನ್ನು ತಗೊಂಡು ಅದರಲ್ಲಿ ಕೀಮೋ ಮತ್ತು ರಕ್ತ ಸಂಚಾರವನ್ನು ಕಮ್ಮಿ ಮಾಡಲು ಔಷಧಿಯನ್ನು ಹಾಕುವ ವಿಧಾನನೇ ನಾವು ಟೇಸ್ ಅಂತ ಅಂತೀವಿ. ಪ್ರೊಸೀಜರ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ? ಇದು ಆಪರೇಷನ್ ರೀತಿ ಅಲ್ಲ, ಬರೀ ಒಂದು ಸೂಜಿ ದಾರಿಯಲ್ಲಷ್ಟೇ ಮಾಡೋದು. ಪ್ರೊಸೀಜರ್ ಮಾಡೋದಕ್ಕೆ ಕೆಲವು 1 ರಿಂದ 2 ಗಂಟೆ ಕಾಲ ಆಗ್ಬೋದು. ಪ್ರೊಸೀಜರ್ ಆದ ನಂತರ ಪೇಷಂಟ್ ಆ ದಿನ ಮಾತ್ರ ಬೆಡ್ ರೆಸ್ಟಲ್ಲಿರ್ತಾರೆ ರಾತ್ರಿವರೆಗೂ. ಇದು ಪೂರ್ತಿ ಜ್ಞಾನ ತಪ್ಪಿಸಿ ಮಾಡುವಂಥ ಪ್ರೊಸೀಜರೇ ಅಲ್ಲ. ಟೇಸ್ ನಡೀತಿರಬೇಕಾದ್ರೆ ಪೇಷಂಟ್ ಪೂರ್ತಿ ಎಚ್ಚರವಾಗೇ ಇರ್ತಾರೆ, ಕಂಟಿನ್ಯೂಸ್ ಆಗಿ ಮಾತಾಡ್ಬೋದು. ಟೇಸ್ ಮಾಡ್ತಿರ್ಬೇಕಾದ್ರೆ ಔಷಧಿ ಹಾಕ್ತಿರ್ಬೇಕಾದ್ರೆ ಯಾವುದೇ ರೀತಿಯಾದ ನೋವು ಅಥವಾ ಕಷ್ಟ ಏನೂ ಗೊತ್ತಾಗೋದಿಲ್ಲ. ಪ್ರೊಸೀಜರ್ ಆದ ನಂತರ ಆ ರಾತ್ರಿ ಹಾಸ್ಪಿಟಲಲ್ಲಿ ಅಬ್ಸರ್ವೇಷನ್ಗೆ ಅಡ್ಮಿಷನಲ್ಲಿರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆನೇ ಯೂಶ್ವಲಿ ಪೇಷಂಟ್ ಡಿಸ್ಚಾರ್ಜ್ ಮಾಡ್ತೀವಿ. ಇದಕ್ಕೆ ಸಾಮಾನ್ಯವಾಗಿ ಜನ ಕೇಳೋದು, ಇದಕ್ಕೆ ಏನಾದರೂ ರಜೆ ಹಾಕಬೇಕಾ ಅಥವಾ ಇದಕ್ಕೆ ಏನಾದರೂ ಬೆಡ್ ರೆಸ್ಟ್ ಏನಾದರೂ ತೊಗೋಬೇಕಾ ಮನೇಲಿ ಅಂತ. ಯಾವುದೇ ರೀತಿಯಾಗಿ ಅದು ನೆಸೆಸಿಟಿ ಬರೋದಿಲ್ಲ. ಟೇಸ್ ಆಗಿದ ಮುಂದಿನ ನೆಕ್ಸ್ಟ್ ದಿನದಿಂದನೇ ಎದ್ದು ಪೇಷಂಟ್ ಓಡಾಡ್ಬೋದು, ದಿನನಿತ್ಯದ ಕೆಲಸ ಎಲ್ಲ ಮಾಡ್ಬೋದು, ಭಾರ ಎತ್ತೋದು, ಸ್ವಂತ ಮನೆ ಕೆಲಸ ಮಾಡ್ಕೊಳ್ಳೋದು ಎಲ್ಲ ಮಾಡ್ಬೋದು. ಡಿಸ್ಚಾರ್ಜ್ ಮಾಡಬೇಕಾದ್ರೆ ಒಂದು 5 ದಿನಕ್ಕೆ ಮಾತ್ರೆ ಔಷಧಿಗಳನ್ನು ಬರ್ಕೊಟ್ಟಿರ್ತೀವಿ. ಟೇಸ್ ಆದ ನಂತರ ಹೇಗೆ ಇವಾಗ ನೆಗಡಿ, ಸುಸ್ತು, ಕೆಮ್ಮು, ಜ್ವರ ಆದ ನಂತರ ಒಂದು ವಾರದವರೆಗೂ ಸ್ವಲ್ಪ ಮೈಲ್ಡಾಗಿ ಸುಸ್ತು, ಸ್ವಲ್ಪ
ಜ್ವರ ಬರೋದು ಇದ್ದೇ ಇರುತ್ತೆ. ಹಾಗೆಯೇ ಟೇಸ್ ಆದ ನಂತರ 1-2 ವಾರದವರೆಗೂ ಮೈಲ್ಡಾಗಿ ಸ್ವಲ್ಪ ಜ್ವರ ಇರ್ಬೋದು. ಕ್ಯಾನ್ಸರ್ ಗಡ್ಡೆ ಮೇಲೆ ಏನು ಕೀಮೋ ಔಷಧಿ ಕೆಲಸ ಮಾಡ್ತಿರುತ್ತೆ, ಆ ಕಾರಣದಿಂದ ಎಲ್ಲಿ ಗಂಟುವಿನ ಅಣುಗಳು ಸಾಯ್ತಿರ್ತವೆ ಅಲ್ಲಿ ದೇಹ ತಾನೇ ಕ್ಲಿಯರ್ ಮಾಡ್ಕೊಳ್ಳುವ ಒಂದು ಪ್ರಯತ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಜ್ವರ ಬರೋದು ಸಹಜ. ಸೊ ಆ ಜ್ವರ ಬರ್ತಿರೋದು ಕಾರಣ ಟ್ರೀಟ್ಮೆಂಟ್ ಕೆಲಸ ಮಾಡ್ತಿರುವ ಲಕ್ಷಣ. ಸೊ ಆ ಜ್ವರವನ್ನು ಹತೋಟಿಗೆ ತರಲು 1 ವಾರದವರೆಗೂ ಸ್ವಲ್ಪ ಮೈಲ್ಡಾಗಿ ಸಣ್ಣ ಪುಟ್ಟ ಔಷಧಿಗಳು ಅಷ್ಟೇ ತಗೋಬೇಕಾಗಿರೋದು. ಬಟ್ ದಿನನಿತ್ಯ ಕೆಲಸ ಎಲ್ಲ ಮಾಡ್ಬೋದು. ಟ್ರೀಟ್ಮೆಂಟಿನ ರೆಸ್ಪಾನ್ಸ್ ಹೇಗೆ ನೋಡೋದು, 1 ತಿಂಗಳಾದ ನಂತರ ಸ್ಕ್ಯಾನ್ ಮಾಡಿ, CT ಅಥವಾ MRI ಸ್ಕ್ಯಾನ್ ಮಾಡಿ ಗಡ್ಡೆಯ ಗಾತ್ರ ಮತ್ತು ಅದರಲ್ಲಿ ಇರುವ ರಕ್ತ ಸಂಚಾರ ಹೇಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಿ ಮುಂದಿನ ಹೆಜ್ಜೆ ಆಮೇಲೆ ಪ್ಲ್ಯಾನ್ ಮಾಡೋದು. ಹಲವಾರು ಸತಿ ಪೂರ್ತಿ ಗಡ್ಡೆ ರೆಸ್ಪಾಂಡ್ ಆಗಿರೋ ಸಂದರ್ಭದಲ್ಲಿ ಸರ್ಜರಿಗೂ ಕೂಡ ಮುಂದಿನ ಸ್ಟೆಪ್ ಬೇಕಾಗ್ಬೋದು. ಒಂದು ಸ್ವಲ್ಪ ಭಾಗ ಏನಾದರೂ ಇನ್ನೂ ಸ್ವಲ್ಪ ಜೀವಂತವಾಗಿ ಉಳಿದಿದೆ ಅಂತಂದರೆ, ಅಥವಾ ಪೂರ್ತಿಯಾಗಿ ಆಗಲೇ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ತೋರಿಸಿದೆ ಅಂತಂದರೆ ಅದನ್ನು ಇನ್ನೂ ಹತೋಟಿಗೆ ಇಟ್ಕೊಳ್ಳಲು ಅಡಿಷ್ನಲ್ ಸ್ವಲ್ಪ ಮಾತ್ರೆಯ ಕೀಮೊಥೆರಪಿ ಕೂಡ ಬೇಕಾಗ್ಬೋದು. ಇವಾಗ ಇನ್ನೊಂದು ಕಾಮನ್ ಪ್ರಶ್ನೆ ಜನರಿಂದ ಬರೋದು, ಇವಾಗ ಒಂದು ಗಡ್ಡೆ ಇದ್ದ ಸಂದರ್ಭದಲ್ಲಿ ಹೀಗೆ ಒಂದೇ ಸಿಟ್ಟಿಂಗ್ ಟೇಸ್ಟ್ ಮಾಡಿ ಅದನ್ನು ಎಷ್ಟು ಸಾಧ್ಯ ಅಷ್ಟು ಅದನ್ನು ಹತೋಟಿಗೆ ತರ್ಬೋದು. ಬಟ್ ಗಡ್ಡೆಗಳು 1ರಿಂದ ಹೆಚ್ಚಾಗಿ ಇದ್ದರೆ ಆವಾಗ ಹೇಗೆ ಅಂತ. ಇವಾಗ ಲಿವರಿನ 2 ಭಾಗ ಇರುತ್ತೆ, ರೈಟ್ ಲೋಬ್ ಆ್ಯಂಡ್ ಲೆಫ್ಟ್ ಲೋಬ್ ಅಂತ ನಾವು ಕರಿತೀವಿ. ಎರಡಕ್ಕೂ ಬ್ಲಡ್ ಸಪ್ಲೈ ಸಪ್ರೇಟ್ ಆಗಿರುತ್ತೆ. ಇವಾಗ ಇದನ್ನು ನಾವು ಮಲ್ಟಿಸೆಂಟ್ರಿಕ್ HCC ಅಂತ ಕರಿತೀವಿ. ಲಿವರಿನ 2 ಭಾಗದಲ್ಲೂ ಗಂಟುಗಳು ಇದ್ದ ಸಂದರ್ಭದಲ್ಲಿ ಒಂದೊಂದು ಭಾಗನ ಒಂದೊಂದು ಸಿಟ್ಟಿಂಗಲ್ಲಿ ನಾವು ಆದಷ್ಟು ಹತೋಟಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. 100 ಜನದಲ್ಲಿ ಈ ಥರ ನಾವು ಟೇಸ್ಟ್ ಮಾಡಿದಾಗ ಕೆಲವು 10ರಿಂದ 20 ಜನಕ್ಕೆ ಉತ್ತಮವಾಗಿ ರೆಸ್ಪಾನ್ಸ್ ಬರದೇ ಇರ್ಬೋದು. ಕಾಯಿಲೆಯ ಸ್ವಭಾವದಿಂದ ಕೀಮೋಗೆ ಉತ್ತಮವಾಗಿ ರೆಸ್ಪಾನ್ಸ್ ಬರದೇ ಇರ್ಬೋದು. ಕ್ಯಾನ್ಸರ್ ಕಾಯಿಲೆ ಸ್ವಲ್ಪ ಅಗ್ರೆಸಿವ್ ಆಗಿ ಇದ್ದ ಸಂದರ್ಭದಲ್ಲಿ 1ಕ್ಕಿಂತ ಹೆಚ್ಚು ಸತಿನೂ ಟೇಸ್ಟ್ ಮಾಡಲು ಬೇಕಾಗ್ಬೋದು. ಸೊ ಎಷ್ಟು ಟೈಮ್ವರೆಗೂ ನಾವು ಇದನ್ನು ಟೇಸ್ಟ್ ಮಾಡ್ಬೋದು, ಎಷ್ಟೊಂದು ಜನ ಪೇಷಂಟ್ಗೆ 5ರಿಂದ 6 ಸೆಟ್ಟಿಂಗ್ ಟೇಸನ್ನು ಮಾಡಿದ್ದೀವಿ. ಇವಾಗ ಕೆಲವು ಸಂದರ್ಭಗಳಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪೂರ್ತಿ ರೆಸ್ಪಾನ್ಸ್ ಬಂದಿರುತ್ತೆ. ಬಟ್ 3 ತಿಂಗಳು 6 ತಿಂಗಳ ನಂತರ ಮತ್ತೆ ಗಂಟುಗಳು ಕಂಡುಬರುತ್ತೆ. ಸೊ ಆ ಗಂಟುಗಳಿಗೂ ಇನ್ನೊಂದು ಸತಿ ಇದೇ ರೀತಿ ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬೋಲೈಸೇಷನ್, ಸೂಜಿ ದಾರಿಯಲ್ಲಿ ವಿಡಿಯೋ ಎಕ್ಸ್ರೇನ ದಾರಿಯಲ್ಲಿ ರಕ್ತನಾಳದ ಒಳಗಡೆ ಕೀಮೋನ ಕೊಡೋದು ಸಾಧ್ಯವಾಗುತ್ತದೆ. ಏನಕ್ಕೆ ಈ ಥರ ಮತ್ತೆ ಗಂಟುಗಳು ಉಂಟಾಗೋ ಸಾಧ್ಯತೆ ಇದೆ? ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಹೆಪಟೈಟಿಸ್ ಅಥವಾ ಕುಡಿತದ ಕಾರಣದಿಂದ ಲಿವರಿನ ಡ್ಯಾಮೇಜ್ ಆಗಿರುವ ಬ್ಯಾಕ್ಗ್ರೌಂಡಲ್ಲಿ ಕೆಲವು ಅಣುಗಳು ಕ್ಯಾನ್ಸರ್ ರೀತಿಯಾಗಿ ತಾನೇ ಅಬ್ನಾರ್ಮಲ್ ಜೆನೆಟಿಕ್ ಸಿಗ್ನಲ್ ಕಾರಣಕ್ಕೆ ಕ್ಯಾನ್ಸರ್ ರೀತಿಯಾಗಿ ಬದಲಾವಣೆ ಆಗುತ್ತೆ. ಸೊ 1 ಗಂಟು ಕ್ಯಾನ್ಸರ್ ಲಕ್ಷಣ ತೋರಿಸಿ ಟ್ರೀಟ್ಮೆಂಟ್ ಆಗಿದ್ದರೂ ಸಹ ಬೇರೆ ಅಣುಗಳು ಕ್ಯಾನ್ಸರ್ ರೀತಿಯಾಗಿ ಮತ್ತೆ ಹುಟ್ಟುವ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸತಿ ಲಿವರ್ ಕ್ಯಾನ್ಸರ್ ಗಡ್ಡೆ ಕಂಡು ಬಂದಿದೆ ಅಂತಂದರೆ ಉಳಿದಿದ್ದ ಜೀವನ ಪರ್ಯಂತವ್ರಿಗಾದರೂ ಅವರು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಫಾಲೋಅಪ್ಪಲ್ಲಿ ಇದ್ದು ಹೊಸ ಗಡ್ಡೆಗಳೇನಾದರೂ ಕಂಡು ಬಂದಲ್ಲಿ ಅರ್ಲಿ ಸ್ಟೇಜಲ್ಲೇ ಅದನ್ನು ಟ್ರೀಟ್ಮೆಂಟ್ ಆಪ್ಷನ್ಸು ಹೆಚ್ಚಾಗಿರುತ್ತೆ. ಬಟ್ ಸಪೋಸ್ ಲಿವರಿನ ಆಚೆ ಆಗಲೇ ಕಾಯಿಲೆ ಹರಡುವ ಲಕ್ಷಣಗಳು ಸ್ಕ್ಯಾನ್ಗಳಲ್ಲಿ ಏನಾದರೂ ತೋರಿಸಿದ್ದಲ್ಲಿ ಅಥವಾ ಲಿವರಿನ ಫಂಕ್ಷನ್ ಉತ್ತಮವಾಗಿ ಇಲ್ಲದೇ ಇರುವ ಕಾರಣದಲ್ಲಿ ಟ್ರೀಟ್ಮೆಂಟಿನ ಆಪ್ಷನ್ಸು ಅತಿ ಲಿಮಿಟೆಡ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರೋದು ಲಿವರ್ ಕ್ಯಾನ್ಸರ್ ಅಂದರೆ ಲಿವರಿನ ಗಡ್ಡೆ ಏನಾದರೂ ಬಂದರೆ ಅದಕ್ಕೆ ಕಂಡು ಹಿಡಿಯುವ ದಾರಿ ಏನು, ಟ್ರೀಟ್ಮೆಂಟಿನ ದಾರಿಗಳೇನು, ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಸೂಜಿ ದಾರಿಯಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿಯಲ್ಲಿ ಟ್ರೀಟ್ಮೆಂಟಿನ ಆಪ್ಷನ್ಗಳು ಏನು ಅಂತ. ಸಾಮಾನ್ಯವಾಗಿ ಜನರಲ್ಲಿ ಇನ್ನೊಂದು ಪ್ರಶ್ನೆ ಬರೋದು, ಈ ಬರದೇ ಇರುವ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ. ಸೊ ಸಾಮಾನ್ಯವಾಗಿ ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ ಹಾಗೆ ಕುಡಿತ ಮತ್ತು ಹೆಪಟೈಟಿಸಿಂದ ಅತಿ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇರೋದು ಲಿವರ್ ಸಿರೋಸಿಸ್ ಮತ್ತು ಲಿವರಿನ ಕ್ಯಾನ್ಸರ್.
ಕುಡಿತ ನಿಲ್ಲಿಸಿ ಅದಕ್ಕೆ ಸೂಕ್ತವಾಗಿರುವ ಸಲಹೆ ಮತ್ತು ಮೆಡಿಕಲ್ ಸಪೋರ್ಟ್ ಕೂಡ ಸಿಗುತ್ತದೆ. ಅದನ್ನು ತಡೆಗಟ್ಟೋದರಿಂದ ಲಿವರ್ ಡ್ಯಾಮೇಜ್ನ ಕಂಟ್ರೋಲ್ ಮಾಡ್ಬೋದು. ಲಿವರ್ ಡ್ಯಾಮೇಜ್ ಆಗದೇ ಇರುವ ಸಂದರ್ಭದಲ್ಲಿ ಲಿವರ್ ಕ್ಯಾನ್ಸರನ್ನು ಅಥವಾ ಲಿವರ್ ಸಿರೋಸಿಸ್ ಕೂಡ ಉಂಟಾಗೋದಿಲ್ಲ. ಹೆಪಟೈಟಿಸ್ ಅಂತ ಅಂದರೆ ಲಿವರ್ಗೆ ಆಗೋ ಇನ್ಫೆಕ್ಷನ್. ಆದಷ್ಟು ಮನೆ ಊಟ, ಕ್ಲೀನಾಗಿರುವ ಊಟ, ಫ್ರೆಶ್ ಆಗಿರುವ ಊಟ ಮಾಡಿದಾಗ ಇನ್ಫೆಕ್ಷನ್ಗಳು ಕರಳಿನ ಇನ್ಫೆಕ್ಷನ್ ಅಥವಾ ಲಿವರಿನ ಇನ್ಫೆಕ್ಷನ್ ಬರುವ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಕ್ಲೀನಾಗಿರುವ ಕುದಿಸಿರುವ ಕಾಯಿಸಿರುವ ನೀರನ್ನ ಕುಡಿಯೋದ್ರಿಂದ ನೀರಿನಿಂದ ಬರುವ ಇನ್ಫೆಕ್ಷನ್ ಕಂಡುಬರ್ಬೋದು. ತಡೆಗಟ್ಬೋದು. ಈ 21ನೇ ಶತಮಾನದಲ್ಲಿ ಶುಗರನ್ನು ಅತಿ ಹೆಚ್ಚಾಗಿ ಜನರಲ್ಲಿ ಕಂಡುಬರ್ತಿದೆ. ಅದು ನಮ್ಮ ದೇಶ ಭಾರತ ದೇಶದಲ್ಲೂ ಇನ್ನೂ ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಅತಿ ಶೀಘ್ರದಲ್ಲೇ ಭಾರತ ದೇಶ ಡಯಾಬಿಟಿಸಿನ ಕ್ಯಾಪಿಟಲ್ ಇಡೀ ವಿಶ್ವದಲ್ಲಿ ಆಗುವಂಥ ಲಕ್ಷಣಗಳನ್ನು ಕಂಡುಬರ್ತಿದೆ. ಇದು ಶುಗರ್ ಬರೀ ಡಯಟ್ ಒಂದೇ ಅಲ್ಲ, ಬಟ್ ನಮ್ಮ ಲೈಫ್ ಸ್ಟೈಲಿಂದ ಕೂಡ ಬರುತ್ತೆ. ಇದು ಸಾಕಷ್ಟು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದರೂ ಸಹ ಒಂದು ಶಾರ್ಟಾಗಿ ಹೇಳಬೇಕು ಅಂತಂದರೆ ಕಂಟ್ರೋಲ್ ಡಯಟ್, ಹೈ ಪ್ರೋಟೀನ್ ಡಯಟ್ ಮತ್ತು ರೆಗ್ಯುಲರ್ ಎಕ್ಸಸೈಸಿಂದ ಶುಗರ್ನ ತಡೆಗಟ್ಬೋದು. ಶುಗರಿಂದ ಹೇಗೆ ಕಿಡ್ನಿ ಮತ್ತು ಕಣ್ಣಿನ ರೆಟಿನಾಗೂ ಡ್ಯಾಮೇಜ್ ಆಗುತ್ತೆ, ಲಿವರ್ಗೂ ಸಹ ಹಾಗೆ ಡ್ಯಾಮೇಜ್ ಆಗುವ ಲಕ್ಷಣಗಳನ್ನು ಕಂಡು ಆ ಕಾರಣದಿಂದನೂ ಈ ಕೆಲವು ವರ್ಷಗಳಿಂದ ಅನ್ಕಂಟ್ರೋಲ್ ಡಯಾಬಿಟೀಸಿಂದ ಲಿವರ್ಗೆ ಸಿರೋಸಿಸ್ ಆಗಿ ಆ ಕಾರಣದಿಂದ ಲಿವರ್ ಕ್ಯಾನ್ಸರನ್ನು ಬರ್ತಿರೋದು ನಾವು ರೀಸೆಂಟಾಗಿ ನೋಡ್ತಿದ್ದೀವಿ. ಸೊ ಇನ್ ಶಾರ್ಟ್ ಸಮ್ಮರೈಸ್ ಮಾಡಬೇಕು ಅಂತಂದರೆ ರೆಗ್ಯುಲರ್ ಮೀಲ್ಸ್ ತಗೊಳ್ಳಿ, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ, ಮದ್ಯಪಾನ ಆದಷ್ಟು ಅವಾಯ್ಡ್ ಮಾಡಿ, ಮತ್ತು ಕ್ಲೀನಾಗಿರುವ ಊಟ ಮತ್ತು ಜನರಲ್ ಹೈಜೀನ್ನ ಮೇಂಟೈನ್ ಮಾಡಿ. ಆ ಕಾರಣದಿಂದ ಈ ಬರೀ ಲಿವರ್ ಕ್ಯಾನ್ಸರ್ ಒಂದೇ ಅಲ್ಲ, ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಬೋದು. ಇಲ್ಲಿವರೆಗೂ ಆಗಿರೋ ಡಿಸ್ಕಷನಲ್ಲಿ ನಿಮಗೆ ಉಪಯೋಗ ಆಗಿದೆ ಅಂತ ಅದೇ ನಮ್ಮ ಹೋಪು. ಬಟ್ ಕ್ಯಾನ್ಸರ್ ಅನ್ನುವ ಕಾಯಿಲೆಯಿಂದ ಭಯಕ್ಕಿಂತ ಅದಕ್ಕೆ ಮುಂಜಾಗ್ರತೆ ಮತ್ತು ಕಂಡು ಬಂದಲ್ಲಿ ಧೈರ್ಯ, ಆತ್ಮ ಸ್ಥಿರತೆ ತಗೊಂಡು ಮುಂದಿನ ಹೆಜ್ಜೆಗಳನ್ನು ಹಾಕಿದಾಗ, ಪ್ಲಸ್ ಅಪ್ರಾಪ್ರಿಯೇಟ್ ಟೀಮಿಂದ ಅಪ್ರಾಪ್ರಿಯೇಟ್ ಮೆಡಿಕಲ್ ಕೇರ್ ತೊಗೊಂಡಾಗ ಅದನ್ನು ಡೆಫಿನೆಟ್ಲಿ ಹತೋಟಿಗೆ ಇಟ್ಕೋಬೋದು. ಮುಂದಿನ ಏನೇ ನಿಮಗೆ ಪ್ರಶ್ನೆಗಳಿಗೆ ಅಥವಾ ಇನ್ನೂ ಏನೇ ಅದರ ಬಗ್ಗೆ ಮಾಹಿತಿಗಾಗಿ ಸ್ಕ್ರೀನಲ್ಲಿರುವ ವೆಬ್ಸೈಟು ಮತ್ತು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರಹದ ಸಲಹೆ ಅಥವಾ ಸಪೋರ್ಟ್ ಬೇಕಾಗಿದ್ದ ಸಂದರ್ಭದಲ್ಲಿ ನಾವು ವಿ ಆರ್ ಆಲ್ವೇಸ್ ಅವೈಲಬಲ್. ಥ್ಯಾಂಕ್ ಯು.